ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜು ಪೂಜಾ ವ್ಲಾಗ್ಸ್. ಪ್ರಕೃತಿ ಎಷ್ಟು ವಿಚಿತ್ರ ಅಲ್ವಾ. ಪ್ರಕೃತಿಯಲ್ಲಿ ಎಷ್ಟೊಂದು ಸುಂದರವಾದ ಅಂಶಗಳಿರುತ್ತೆ. ಗಿಡ ಮರ ಹಕ್ಕಿ ಪ್ರಾಣಿಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಅಂಶಗಳು ಕೂಡ ಪ್ರಕೃತಿಯಲ್ಲಿ ಬಹಳಾನೇ ಸುಂದರವಾಗಿ ಕಾಣಿಸುತ್ತೆ. ಅಳ್ಬೆನ ಎಲ್ಲರೂ ನೋಡಿರ್ತೀರಾ, ತಿಂದಿರ್ತೀರಾ. ಯಾವತ್ತಾದ್ರೂ ಬಿಳಿ ಅಳ್ಬೆನ ನೋಡಿದ್ದೀರಾ? ಇಲ್ಲ ಅನ್ಕೋತೀನಿ. ನಮ್ಮನೇಲಿ ಬಿಳಿ ಅಳ್ಬೆ ಹುಟ್ಟಿದೆ. ನಾನಂತೂ ಫುಲ್ ಕ್ಯೂರಿಯಾಸಿಟಿಯಿಂದ ಏನದು ಬೆಳ್ಳಗ್ ಕಾಣಿಸ್ತಿದೆ ಅಂತ ಸೀದಾ ಅಳ್ಬೆ ಎಲ್ಲಿದೆಯೋ ಅಲ್ಲಿಗೆ ಹೋಗ್ತೀನಿ. ಕಾಪಿ ಗಿಡದ ಕೆಳಗೆ ಮೊಲದ ಮರಿಗಳೇನಾದ್ರೂ ಕೂತಿದ್ರೆ ಹೆಂಗ್ ಕಾಣಿಸುತ್ತೋ ಇದಂತೂ ಸ್ಟೇಟ್ ಹಂಗೆ ಕಾಣಿಸ್ತಾ ಇತ್ತು. ನಾನು ಹೋದೆ, ಆದ್ರೆ ಈ ಅಳ್ಬೆನ ತಿನ್ನಂಗಿಲ್ಲ ಅಂತ. ಇದು ಪಾಯ್ಸನ್ ಅಂತ ಹೇಳಿದ್ರು ನಮ್ಮ ಮಾವ. ಬಟ್ ಇದು ನೋಡೋಕಂತೂ ತುಂಬಾನೇ ಕ್ಯೂಟ್ ಆಗಿತ್ತು. 2 ಅಳ್ಬೆ ಹುಟ್ಟಿತ್ತು. ಅದಕ್ಕೆ ಅದನ್ನ ವಿಡಿಯೋ ಮಾಡಿದೆ. ನಾನೇನು ತಿನ್ನಲ್ವಲ್ಲ, ವಿಡಿಯೋ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಅನ್ಕೊಂಡು ಬಂದು ವಿಡಿಯೋವನ್ನ ಮಾಡಿದೆ. ಇನ್ನು ಈ ಅಳ್ಬೆ ಸುತ್ತ ಚಿಕ್ಕ ಚಿಕ್ಕ ಅಳಬೆಯ ಬಣ್ಣದ್ದೇ ಬಿಳಿ ಪುಡಿ ತರಹ ಇತ್ತು. ಇದು ಅಳ್ಬೆ ಮೊಟ್ಟೆನಾ ಅಂತ ನಂಗಂತೂ ಡೌಟ್ ಬಂತು. ಆದರೆ ಮತ್ತೊಂದು ಕಡೆ ಅಳ್ಬೆ ಮೊಟ್ಟೆ ಇಡುತ್ತಾ ಹೀಗೂ ಡೌಟ್ ಬಂತು. ಆದರೆ ಇದು ಅಳ್ಬೆ ಮೊಟ್ಟೆನಾ ಅಥವಾ ಏನು ಅಂತ ಗೊತ್ತಿಲ್ಲ. ಬಟ್ ಅಳ್ಬೆ ಸುತ್ತಮುತ್ತ ಇದು ಇತ್ತು. ಇದೊಂಥರ ವಿಚಿತ್ರ. ಆದರೆ ಅದ್ರದ್ದು ಒಂಚೂರು ಈ ಕಡೆ ಮರಳಿದೆ, ಅಲ್ಲಿಗೆ ಬಂದು ನೋಡಿದ್ರೆ ಇನ್ನೊಂದು 2-3 ಮೊಟ್ಟೆಗಳು ಕಾಣಿಸ್ಬಿಡುತ್ತಾ. ನಾನು ಇದು ಅಳ್ಬೆ ಮೊಟ್ಟೆನಾ ಅಥವಾ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಹಾವು ಮೊಟ್ಟೆನಾ ಅಥವಾ ಅಳ್ಬೆ ಮೊಟ್ಟೆನಾ ನಿಜವಾಗ್ಲೂ ಗೊತ್ತಿಲ್ಲ. ನನ್ಗೊಂದು ಕ್ಷಣಕ್ಕೆ ಅಳ್ಬೆ ಮೊಟ್ಟೆ ಇಡುತ್ತಾ ಅಂತ ದೊಡ್ಡ ಕ್ವಶನ್ ಮಾರ್ಕ್ ಬಂತು. ಬಟ್ ನಮ್ಮ ಮಾವನ್ ಕೇಳಿದೆ, ಅಳ್ಬೆ ಮೊಟ್ಟೆ ಇಡಲ್ಲ, ಬಟ್ ಅಳ್ಬೆ ಒಂದ್ ಕಡೆ ಹುಟ್ಟಿದ್ರೆ ಅದ್ರ ಸುತ್ತಮುತ್ತ ಹುಟ್ಟುತ್ತೆ ಅಂತ ಹೇಳಿದ್ರು. ಸೊ ಅಳ್ಬೆ ಸುತ್ತಮುತ್ತ ಇರೋದು ಅಳ್ಬೆ ಹುಟ್ಟೋದಕ್ಕೇನೆ ಅನ್ಕೋತೀನಿ. ಬಟ್ ಈ ಮೊಟ್ಟೆ ಮೇ ಬಿ ಹಾವು ಅಥವಾ ಈ ಅರಣೆ ಅಂತೆಲ್ಲ ಹೇಳ್ತಾರಲ್ಲ ಅದರದ್ದು ಇರಬಹುದು, ಗೊತ್ತಿಲ್ಲ. ಇನ್ನು ಮಾರನೇ ದಿನ ಎದ್ದೇಳೋಷ್ಟರಲ್ಲಿ 2 ಅಳ್ಬೆ ಕೂಡ ಬಾಡ್ ಹೋಗಿತ್ತು. ಇದನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಈ ವಿಡಿಯೋನ ಅದಕ್ಕೋಸ್ಕರನೇ ಶೇರ್ ಮಾಡ್ಕೊಂಡೆ. ಇನ್ನು ಅಳ್ಬೆ ಮೊಟ್ಟೆ ಇಡುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ ಇಲ್ಲ. ಅಳ್ಬೆಗಳು ಬೀಜದ ಮುಖಾಂತರ ಹುಟ್ಟುತ್ತೆ. ನಾವೆಲ್ಲ ನೋಡಿರ್ತೀರ, ಮಶ್ರೂಮ್ ಬೆಳೆಯೋದು ಇದೆಲ್ಲ ಬೀಜಗಳ ಮುಖಾಂತರ ಬೆಳ್ಕೋತಾರೆ.